ಪಶ್ಚಿಮ ಕರಾವಳಿಯಲ್ಲಿ ಶುಕ್ರವಾರದಿಂದ 60 ದಿನಗಳ ಮೀನುಗಾರಿಕೆಗೆ ನಿಷೇಧ ಆರಂಭವಾಗಲಿದೆ. ಮತ್ಸ್ಯ ಸಂಪತ್ತಿನ ರಕ್ಷಣೆಗಾಗಿ ಸರ್ಕಾರ ಈ ನಿಯಮ ರೂಪಿಸಿದ್ದು 61 ದಿನ ಬೋಟ್ಗಳು ಮೀನುಗಾರಿಕೆಗೆ ಇಳಿಯುವಂತಿಲ್ಲ. ಜೂನ್ 1 ರಿಂದ ಜುಲೈ 31 ರವರೆಗೆ ಮೀನುಗಾರಿಕೆಗೆ ಕಡ್ಡಾಯ ನಿಷೇಧ ಹೇರಲಾಗಿದೆ. ಕರ್ನಾಟಕ ಕರಾವಳಿ ಮೀನುಗಾರಿಕೆ ಕಾಯ್ದೆ 1986 ಅನ್ವಯ ರಾಜ್ಯ ಸರ್ಕಾರದ ಅಧಿಸೂಚನೆಯನ್ವಯ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕದ ಕರಾವಳಿಯಲ್ಲಿ ಯಾವುದೇ ಬಲೆಗಳನ್ನು ಸಾಧನಗಳನ್ನು ಉಪಯೋಗಿಸಿ ಎಲ್ಲ ಯಾಂತ್ರೀಕೃತ ದೋಣಿಗಳ ಮೂಲಕ ಹಾಗೂ 10 ಅಶ್ವಶಕ್ತಿ ಸಾಮರ್ಥ್ಯಕ್ಕಿಂತ ಮೇಲಿನ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರಗಳನ್ನು ಅಳವಡಿಸಿರುವ ಸಾಂಪ್ರದಾಯಿಕ ದೋಣಿಗಳ ಮೂಲಕ ಕೈಗೊಳ್ಳುವ ಮೀನುಗಾರಿಕೆಗೆ ಚಟುವಟಿಕೆ ಮಾಡುವಂತಿಲ್ಲ. ದೋಣಿಯನ್ನ ಸಾಗಿಸುವ ಉದ್ದೇಶಕ್ಕಾಗಿ 10 ಅಶ್ವಶಕ್ತಿಯವರೆಗಿನ ಸಾಮರ್ಥ್ಯದ ಮೋಟರೀಕೃತ ದೋಣಿ ಹಾಗೂ ಸಾಂಪ್ರದಾಯಿಕ ನಾಡದೋಣಿಗಳು ಕರಾವಳಿ ಮೀನುಗಾರಿಕೆಯನ್ನ ಕೈಗೊಳ್ಳಲು ಅನುಮತಿಸಿದೆ. ಮೀನುಗಾರಿಕೆಗೆ ನಿಷೇಧಿಸಿದ ಸರ್ಕಾರದ ಆದೇಶವನ್ನು ಉಲ್ಲಂಘಿಸುವ ಮೀನುಗಾರಿಕಾ ದೋಣಿಗಳು ಮತ್ತು ಮೀನುಗಾರರು ದಂಡನೆಗಳಿಗೆ ಹೊಣೆಯಾಗುವುದಲ್ಲದೆ 1 ವರ್ಷದ ಅವಧಿಗೆ ಡೀಸೆಲ್ ಮೇಲಿನ ಸಹಾಯಧನ ಪಡೆಯಲು ಅನರ್ಹರಾಗುತ್ತಾರೆ. ಪ್ರತಿ ಬಾರಿ ಈ ಅವಧಿಯಲ್ಲಿ ಮೀನುಗಾರಿಕೆಗೆ ನಿಷೇಧವನ್ನ ಹೇರಲು ಮುಖ್ಯ ಕಾರಣ ಈ ಅವಧಿಯಲ್ಲಿ ಮೀನುಗಳ ಸಂತಾನೋತ್ಪತ್ತಿ. ಜೂನ್ ತಿಂಗಳು ಮಳೆ ಆರಂಭವಾದೊಡನೆ ಸಮುದ್ರದಲ್ಲಿ ಮೀನುಗಳು ಸಂತಾನೋತ್ಪತ್ತಿಯಲ್ಲಿ ತೊಡಗುತ್ತವೆ. ಮೀನುಗಳು ಮೊಟ್ಟೆಯಿಡುವ ಸಂದರ್ಭ ಇದಾಗಿದ್ದರಿಂದ ಮೀನುಗಳ ಬೇಟೆಯಾಡುವುದರಿಂದ ಅವುಗಳ ಸಂತತಿ ನಶಿಸಲು ಕಾರಣವಾಗುತ್ತದೆ. ಇನ್ನು ಜೂನ್ ತಿಂಗಳಲ್ಲಿ ಮಳೆ ಆರಂಭವಾದೊಡನೆ ಸಮುದ್ರ ಸಹ ರೌದ್ರಾವತಾರ ತಾಳುತ್ತದೆ. ಸಮುದ್ರದಲ್ಲಿ ಅಲೆಗಳ ಆರ್ಭಟವು ಹೆಚ್ಚಾಗಿರುತ್ತದೆ. ಈ ವೇಳೆ ಸಮುದ್ರದಲ್ಲಿ ಬಿರುಗಾಳಿಯೂ ಹೆಚ್ಚು. ಮುಂಗಾರು ಮಳೆ ಪ್ರಾರಂಭವಾಗುತ್ತಿದ್ದಂತೆ ಪಶ್ಚಿಮ ಕರಾವಳಿಯಲ್ಲಿ ಯಾಂತ್ರೀಕೃತ ಮೀನುಗಾರಿಕೆಗೆ ಜುಲೈ 31 ರವರೆಗೆ ನಿಷೇಧವಿರುತ್ತದೆ. ಇದೇ ಕಾರಣದಿಂದಾಗಿ 100 ಬೋಟುಗಳು ಬಂದರಿನ ಧಕ್ಕೆಯಲ್ಲೇ ಲಂಗರು ಹಾಕಿವೆ. ಶರಸಾಲ್ಯನ್ ತಿಂಗಳು ಸಾಧಾರಣ ಸಂಪಾದನೆ ಆಪಿನಗಲುಂಡು ಆವಂಜಿನಗಲುಂಡು ಅಲ್ಲ 1 ತಿಂಗಳು ಎಂಗ್ಲೆ ಬೆನ್ನಲ್ಲ ಎಂಗ್ಲೆಗೆ 3 ತಿಂಗಳು ಕೆಲಸ ಅಣ್ಣ ಅವೇನು ಬೆನ್ನಿನೇನು ಅಂತಂದ ದೀದು ಅವು 3 ತಿಂಗಳು ಅಡ್ಜಸ್ಟ್ಮೆಂಟ್ ಮಲ್ಪುವ ಅಡ್ಜಸ್ಟ್ಮೆಂಟ್ ಮಲ್ಪರ ಆಯ್ತು ಒಂದಿತ್ತು ನಾನು ಎಂಗ್ಳು ಗೋಲ್ಡ್ ಎಂಜಿನ ಆಡೋದಿದ ಹತ್ತಿರ ಒಂಜಿ ಬ್ಯಾಂಕ್ ಬೋದು ಲೋನ್ ಮಲ್ತದ ಎಂಚಾಲ ಒಂಜಿ ಜೋಕುಲ್ನಾಗ ಒಂಜಿ ವಿದ್ಯಾಭ್ಯಾಸ ಬಕ್ಕ ಎಂಗ್ಲ ಜೀವನ ಮಾತ ಕರಿಪುವ ಬಕ್ಕ ನೆಟ್ಟು ತಾಲ ಜಿಂಜ ದೆತ್ತದಿ ಹೊರ ದಿಕ್ಕು ಜಂಕ್ಲೆ ಮನಗಿತ್ತೆ ಡೀಸೆಲ್ ರೇಟ್ ಎಲ್ಪರ್ ಬೈಕ್ ಹೋಗ್ತದೆ. ಡೀಸೆಲ್ ರೇಟ್ ಈ ಎಲ್ಪರ್ ಬದ ಡೀಸೆಲ್ ಬಾರ್ದು ಐಡಿ ಜನಕ್ಲಿನ ಮೇಂಟೆನೆನ್ಸ್ ಮಲ್ಪರ ಮಾತ ಭಾರಿ ಕಷ್ಟ ಆಗ್ನಕ್ಲೆ. ಫೋನ್ 24/7 ಮಂಗಳೂರು.